ತೀನಂ ಶ್ರೀ ಭವನದಲ್ಲಿ ಇದೇ ತಿಂಗಳ 26 ಮತ್ತು 27ರಂದು ಜಿಲ್ಲಾ ಮಟ್ಟದ ಗ್ರಾಮೀಣ ಪತ್ರಿಕೋದ್ಯಮ ಕಾರ್ಯಾಗಾರ ಹಾಗೂ ದಿವಂಗತ ಎನ್ ಬಸವಯ್ಯ ಜೀವಮಾನ ಸಾಧನೆ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ತುಮಕೂರಿನ ಪತ್ರಿಕಾ ಭವನದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಂ ವೆಂಕಟೇಶ್ವರಲು ಕಾರ್ಯಕ್ರಮ ಉದ್ಘಾಟಿಸುವವರು. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಆಗಮಿಸಬೇಕೆಂದು ಮನವಿ ಮಾಡಿದ್ದಾರೆ. ಎಲ್ಲಿ ಸರ್ಕಾರ ಮತ್ತು ಸಾರ್ವಜನಿಕರು ಎರಡೂ ತಕ್ಕಂಥದ್ದು ಅದನ್ನು ಸರಿದಾರಿಯಲ್ಲಿ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಪತ್ರಿಕಾ ಮಾಧ್ಯಮದಿಂದ ಸಾಧ್ಯ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ತಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರು ಕೂಡ ಇವತ್ತು ಸಮಾಜವನ್ನು ಒಳ್ಳೆಯ ಹಾದಿನಲ್ಲಿ ಕೊಂಡೊಯ್ಯುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲರೂ ಹೇಳೋಲಿ ಇಲ್ಲ ಏನು ಅಧಿಕಾರಿಗಳು ಏನಾದರೂ ಕೂಡ ಲೋಪದೋಷ ಮಾಡಿದ್ರೆ ಮತ್ತು ಸಾರ್ವಜನಿಕರೆಲ್ಲರೂ ಕೂಡ ಘಟನೆಗಳಿಗೆ ಸ್ಪಂದನೆ ನೀಡಿದಂಥ ಸಂದರ್ಭದಲ್ಲಿ ಅದೆಲ್ಲದನ್ನು ಕೂಡ ತಿದ್ದುವಂಥ ನಿಟ್ಟಿನಲ್ಲಿ ನಿಮ್ಮ ಒಂದು ಲೇಖನಿ ಅರಿತವಾಗಿರಲಿ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಮಾರ್ಮಿಕವಾಗಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಅದರಲ್ಲಿ ಹಲವಾರು ಗೋಷ್ಠಿಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇದರಲ್ಲಿ ಇಬ್ಬರು ಕುಲಪತಿಗಳನ್ನು ಕೂಡ ಕರೆಸ್ತಾ ಇರ್ತಕ್ಕಂಥದ್ದಿದೆ. ಒಬ್ಬರು ನಮ್ಮ ವೆಂಕಟಾಚಲೇಶ್ವರವರು ಅವರು ಮತ್ತು ನಮ್ಮ ಬಿ ಕೆ ರವಿ ಅವರು ಕೂಡ ಇಬ್ಬರು ಕುಲಸಚಿವರನ್ನು ಕೂಡ ಕರೆಸೋದಕ್ಕೆ ಕೂಡ ಒಂದು ಆಯೋಜನೆಯನ್ನು ತಾಲೂಕು ಪತ್ರಿಕಾ ಮಿತ್ರರೆಲ್ಲರೂ ಕೂಡ ಮಾಡಿದ್ದಾರೆ. ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಒಟ್ಟುಗೂಡಿ ನಾವೆಲ್ಲ ಸೇರಿ ಯಾವುದೇ ಒಂದು ಕಾರ್ಯಕ್ರಮ ತಾಲೂಕಲ್ಲಾದರೂ ಕೂಡ ಅದು ನಮ್ಮದು ಅಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರುವಂಥದ್ದನ್ನ ನಾವೆಲ್ಲರೂ ರೂಢಿ ಮಾಡಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಎಲ್ಲಿ ಚಿಕ್ಕನಾಯಕನಲ್ಲಿ ಜರುಗತಕ್ಕಂಥ 26-27ನೇ ತಾರೀಕು ಜರುಗತಕ್ಕಂಥ ಒಂದು ಜಿಲ್ಲಾ ಮಟ್ಟದ ಗ್ರಾಮೀಣ ಪತ್ರಿಕೋದ್ಯಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ತುಂಬ ಮನಸ್ಸಿನಿಂದ ಬರಬೇಕು ಅಂತಕ್ಕಂಥದ್ದು ನಾನು ತಮ್ಮೆಲ್ಲರೂ ಕೂಡ ಸ್ವಾಗತ ಮಾಡ್ತೀನಿ. ಜಿಲ್ಲಾ ಕಸಾಪ ಅಧ್ಯಕ್ಷ ಕೆಎನ್ ಸಿದ್ದಲಿಂಗಪ್ಪ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್, ತುಮಕೂರು ವಿವಿಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಿಬಂತಿ ಪದ್ಮನಾಭ್, ಚಿಕ್ಕನಾಯಕನಹಳ್ಳಿ ತಾಲೂಕು ಕಸಾಪ ಅಧ್ಯಕ್ಷ ಎಂಎಸ್ ರವಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು.